ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಚಾಯ್ ಗಾಯ್ ಶೋಮ್ಯಾನ್. ಸ್ನೇಹಿತರೆ, ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಹೇಳಿದ್ರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸ್ನೇಹಿತರೆ, ನಾನು ನಿಮಗೇನು ತೋರಿಸ್ತಾ ಹೋಗ್ತಿದ್ದೀನಲ್ಲ, ಇದು ಬಂದ್ಬಿಟ್ಟು ಮೈಸೂರು ದಸರಾದ ಲೈಟಿಂಗ್ಸು ಎರಡನೇ ಭಾಗ. ಮೈಸೂರು ದಸರಾ ಲೈಟಿಂಗ್ಸ್ ನಿಮ್ಗೆ ತೋರಿಸ್ತಾ ಇದ್ದೀನಿ. ಸ್ನೇಹಿತರೆ, ಒಂದು ಸತಿ ನಮ್ಮ ಕರ್ನಾಟಕದ ಜನ ಮೈಸೂರು ದಸರಾನ ನೋಡಬೇಕು. ಈ ರೋಡಿನ ಲೈಟಿಂಗ್ಸು ಮತ್ತು ಇದು ಭಾಳ ಎರಡು ಕಣ್ಣು ಸಾಲದು. ಓಕೆ, ನೀವು ಮೈಸೂರು ಪ್ಯಾಲೇಸ್ ನೋಡೋದಕ್ಕೂ ಬೇರೆ ಬೇರೆ ನೀವು ರೋಡ್ಗಳಲ್ಲಿ ನೋಡಿ. ಇಲ್ಲಿ ಪೈಲ್ವಾನ್ರದ್ದು ಓಕೆ ಕುಸ್ತಿ ಆಡ್ತಿರೋದನ್ನು ಲೈಟಿಂಗಲ್ಲಿ ತೋರಿಸಿದ್ದಾರೆ ಬೇರೆ ಬೇರೆ ರೀತಿಯಲ್ಲಿ. ಓಕೆ, ಯೋಗಾಸನ ಇರ್ಬೋದು, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಇದು ಇರ್ಬೋದು, ಮೈಸೂರು ದಸರಾ ಆನೆಗಳ ಲೈಟಿಂಗಲ್ಲಿ ನೋಡಿ. ಜೈ ಜವಾನ್ ಜೈ ಕಿಸಾನ್. ಓಕೆ, ರೈತರ ಓಕೆ ನಮ್ಮ ಬೆನ್ನೆಲುಬು ರೈತರ ಫೋಟೋ. ನಮ್ಮ ನಾಡಹಬ್ಬದ ಒಂದು ಕೊನೆಯ ಭಾಗದಲ್ಲಿ ಜಟ್ಟಿ ಕುಸ್ತಿ, ಬೇರೆ ಕುಸ್ತಿಗೆ ಪ್ರಸಿದ್ಧವಾದ ಸ್ಥಳ ಅಂತೇಳಲು ಓಕೆ ಏನೋ ಹೇಳು ತಪ್ಪಲಾರದು. ನೋಡಿ, ನಮ್ಮ ಸಂವಿಧಾನ ಶಿಲ್ಪಿ ಡಾಕ್ಟರ್ BR ಅಂಬೇಡ್ಕರ್ ಅವರ ಒಂದು ಸರ್ಕಲ್ ನೋಡಬೇಕು ಸ್ನೇಹಿತರೆ ಒಂದು ಸತಿ ಮೈಸೂರು ದಸರಾನ. ಒಂದೊಂದು ಸರ್ಕಲಲ್ಲಿ ಓಕೆ, ನೀವು ವಿಜಯದಶಮಿ ಮತ್ತು ದಿನ ಅದರ ಹಿಂದಿನ ದಿವಸ ಬಂದ್ಬಿಟ್ಟು ಅವತ್ತು ಮಾತ್ರ ಜನ ಸಂದಣಿ ಭಾಳ ಇರುತ್ತೆ. ನೀವು ಲೈಟಿಂಗ್ಸ್ ನೋಡಬೇಕಂದ್ರೆ ಓಕೆ, ಮೈಸೂರು 10 ದಿವಸ ಲೈಟಿಂಗ್ಸು 10 ದಿವಸ ಏನು ನವರಾತ್ರಿ ಆಚರಿಸ್ತಾರೋ ಅಲ್ಲಿವರೆಗೂ ಲೈಟಿಂಗ್ಸು ರೋಡಲ್ಲಿ ಹೀಗೆ ಆರಿಸುತ್ತವೆ. ಬೆಂಗಳೂರಿಂದ ನಿಮಗೆ 105 ಕಿಲೋಮೀಟ್ರ್ ಒಳಗಡೆ ಇದೆ ಮೈಸೂರು. ಸುತ್ತಮುತ್ತ ಬಹಳ ಸ್ಥಳಗಳಿದ್ದಾವೆ. ಓಕೆ, ನೀವು ಮೈಸೂರು ಪ್ಯಾಲೇಸ್ ನೋಡ್ಬೋದು ಮೈಸೂರಲ್ಲಿ, ಶ್ರೀರಂಗಪಟ್ಟಣ, ಓಕೆ ಮುಂದೆ ಮಡಿಕೇರಿ, ಊಟಿ, ಮಡಿಕೇರಿ, ಈ ಸ್ಥಳಗಳನ್ನ ನೋಡೋದಕ್ಕೂ ನೀವು ಮೈಸೂರು ಭಾಗದಲ್ಲಿ ನೋಡ್ಬೋದು. ಹಾಗೆ ಮೈಸೂರಿಂದ ಬರ್ತೀನಂದರೆ ನೀವು ಮಂಡ್ಯ, ಮದ್ದೂರಿಂದ ಇದು ಏನು ಬರುತ್ತೆ ಶಿವನ ಸಮುದ್ರ ಎಲ್ಲ ನೋಡ್ಬೋದು. ನೋಡಿ ಸ್ನೇಹಿತರೆ, ಲಾಸ್ಟು ಇದೊಂದು ಬಾಗಿಲು. ಓಕೆ, ನೀವು ಮೈಸೂರು ಅರಮನೆಯ ಪ್ಯಾಲೇಸ್ನ ಪೂರ್ತಿಯಾಗಿ ನೋಡ್ಬೇಕಂತ ಹೇಳಿದ್ರೆ ಸುತ್ತಮುತ್ತ ಒಂದೊಂದು ದ್ವಾರ ಬಾಗಿಲು ಯಾವ ರೀತಿ ಹಾರಿಸುತ್ತೆ ನೋಡಿ. ದಸರಾದ ಟೈಮಲ್ಲಿ ಜನಸಂದಣಿ ಭಾಳ ಇರುತ್ತೆ. ನೋಡಬೇಕು ಸ್ನೇಹಿತರೆ ನಮ್ಮ ನಾಡಹಬ್ಬ ಮೈಸೂರು ದಸರಾನ. ಥ್ಯಾಂಕ್ ಯು.